Hello students, good morning. Welcome to NEET CRASH COURSE. So ಇವತ್ತು ನಾನು ಮೋಷನ್ ಇನ್ ಒನ್ ಡೈಮೆನ್ಷನ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕ್ರ್ಯಾಶ್ ಕೋರ್ಸ್ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ರಿವಿಷನ್ ಕ್ಲಾಸ್. ಸೊ ನಿಮಗೆ ನೀಟಲ್ಲಿ ಬೇಕಾಗಿರುವ ಎಲ್ಲ ಕಾನ್ಸೆಪ್ಟ್ಸ್ನು ಕ್ವಿಕ್ಕಾಗಿ ರಿವೈಸ್ ಮಾಡಿ ಬೇಸ್ಡ್ ಆನ್ ದೋಸ್ ಕಾನ್ಸೆಪ್ಟ್ಸ್ ವಿ ವಿಲ್ ಆಲ್ಸೋ ಸಾಲ್ವ್ ಪ್ರಾಬ್ಲಮ್ಸ್. ಓಕೆ, ಸೊ ನೀವು ಈ ವಿಡಿಯೋ ನೋಡಿದರೆ ನಿಮಗೆ ಮೋಷನ್ ಇನ್ ಒನ್ ಡೈಮೆನ್ಷನಲ್ಲಿ ಏನೇನು ಕೇಳಬಹುದು ಕಾನ್ಸೆಪ್ಟ್ ಅದು ಎಲ್ಲವೂ ಸಿಗುತ್ತೆ. First begin with the concept distance and displacement. Okay, distance and displacement ಗೆ ಡಿಫರೆನ್ಸ್ ಏನು? ಸೊ ಒಂದು ಪ್ರಾಬ್ಲಮ್ ಕೊಟ್ಟರೆ ಡಿಸ್ಟೆನ್ಸ್ ಹೇಗೆ ಕಂಡುಹಿಡಿಯೋದು, ಡಿಸ್ಪ್ಲೇಸ್ಮೆಂಟ್ ಹೇಗೆ ಕಂಡುಹಿಡಿಯೋದು, ಸೊ ಇದನ್ನೆಲ್ಲ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಓಕೆ, ಸೊ ಸಪೋಸ್ ಇಫ್ ದೇರ್ ಆರ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ. ಓಕೆ, ಸೊ ನಿಮ್ಮ ಭೂಮಿ ಮೇಲೆ 2 ಪಾಯಿಂಟ್ ಇದೆ, ಚೂಸ್ ಮಾಡಿ 2 ಪಾಯಿಂಟ್ ಎ ಆ್ಯಂಡ್ ಬಿ. ಎ ಇಂದ ಬಿಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಲೆಟ್ ಅಸ್ ಸಪೋಸ್ ನಾನು ಹೀಗೂ ಹೋಗ್ಬೋದು, ಇಲ್ಲ ಐ ಕ್ಯಾನ್ ಟೇಕ್ ದಿಸ್ ರೂಟ್ ಆ್ಯಂಡ್ ಗೋ ಫ್ರಮ್ ಹಿಯರ್ ಟು ಹಿಯರ್, ಆರ್ ಅದರ್ವೈಸ್ ಐ ವಾಂಟ್ ಟು ಸೇವ್ ಟೈಮ್, ನಾನು ಬೇಗ ಹೋಗಬೇಕು ಅಂದರೆ ನಾನು ಹೀಗೆ ಶಾರ್ಟೆಸ್ಟ್ ಪಾತ್ ಅಂದರೆ ಇಟ್ ಈಸ್ ಆಲ್ವೇಸ್ ಅ ಸ್ಟ್ರೈಟ್ ಲೈನ್ ಜಾಯಿಂಡ್ ಬಿಟ್ವೀನ್ 2 ಪಾಯಿಂಟ್ಸ್. ಸೊ ನಾನು ಹೀಗೂ ಹೋಗ್ಬೋದು. ಸೊ ಇದನ್ನು ಫಸ್ಟ್ ಪಾತ್, ಇದನ್ನು ಸೆಕೆಂಡ್ ಪಾತ್, ಇದನ್ನು ಥರ್ಡ್ ಪಾತ್ ಅಂತ ನಾನು ಕರೆದ್ರೆ ವಿಚ್ ಈಸ್ ದ ಶಾರ್ಟೆಸ್ಟ್ ಪಾತ್ ಬಿಟ್ವೀನ್ 2 ಪಾಯಿಂಟ್ಸ್ ಹಿಯರ್, ದಟ್ ಈಸ್ ದಿಸ್ ಸೆಕೆಂಡ್ ಪಾಯಿಂಟ್. ಓಕೆ, ಸೊ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕವರ್ಡ್ ಬಿಟ್ವೀನ್ 2 ಪಾಯಿಂಟ್ಸ್, ಇದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ ಇಟ್ ಕ್ಯಾನ್ ಬಿ 1, 2 ಆರ್ 3. ಈಗ ಡಿಸ್ಟೆನ್ಸು ನೀವು ಇಲ್ಲಿಂದ ಹೀಗೂ ಹೋಗ್ಬೋದು, ಕರೆಕ್ಟಾ? ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದರೆ ಇಟ್ ಈಸ್ ಆಕ್ಚುಯಲ್ ಪಾತ್ ಟ್ರಾವರ್ಸ್ಡ್. ಓಕೆ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 points. Displacement is the shortest distance between 2 points and distance is the actual path traversed. ಹಾಗಾದ್ರೆ ಒಂದು ಕ್ವಶನ್, ಡಿಸ್ಪ್ಲೇಸ್ಮೆಂಟ್ ಟು ಡಿಸ್ಟೆನ್ಸ್ ಈಕ್ವಲ್ ಆಗ್ಬೋದಾ? ಹೇಳಿ ನೋಡೋಣ, ಈಕ್ವಲ್ ಆಗ್ಬೋದಾ? ಈ ಕೇಸಲ್ಲಿ ಎಲ್ಲಿ ಡಿಸ್ಪ್ಲೇಸ್ಮೆಂಟ್ ಟು ಡಿಸ್ಟೆನ್ಸ್ ಈಕ್ವಲ್ ಆಗುತ್ತೆ ನೋಡಿ. ಸೆಕೆಂಡ್ ಪಾತ್ ಅಲ್ಲಿ ಸಪೋಸ್ ಇಫ್ ಅ ಪರ್ಸನ್ ಈಸ್ ಟ್ರಾವೆಲಿಂಗ್ ಫ್ರಮ್ ಎ ಟು ಬಿ ಅಲಾಂಗ್ ದಿಸ್ ಪಾತ್ ಇನ್ ಸೇಮ್ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಾನೆ, ಹಾಗಾದ್ರೆ ಅವನ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ದ? ಅವನು ಎ ಬಿ ಡಿಸ್ಟೆನ್ಸ್ನೇ ಕವರ್ ಮಾಡಿದ್ದು. ಸೊ ಇನ್ ದ್ಯಾಟ್ ಕೇಸ್ ಡಿಸ್ಪ್ಲೇಸ್ಮೆಂಟ್ ಟು ಡಿಸ್ಟೆನ್ಸು ಎರಡು ಒಂದೇ ಆಗುತ್ತೆ. ಬಟ್ ಈ ಕೇಸ್ ತಗೊಂಡ್ರೆ 1, 4, 3, 1, 4, 3. ಸೊ ಇಫ್ ಯು ಟೇಕ್ ದೀಸ್ ಕೇಸಸ್, ಅದರಲ್ಲಿ ಯಾವ್ದು ಜಾಸ್ತಿ? ಡಿಸ್ಟೆನ್ಸ್ ಜಾಸ್ತಿನಾ, ಡಿಸ್ಪ್ಲೇಸ್ಮೆಂಟ್ ಜಾಸ್ತಿನಾ? ನೋಡಿ, ಆಕ್ಚುಯಲ್ ಪಾತ್ ಟ್ರಾವರ್ಸ್ ದಿಸ್ ಇಸ್ ಡಿಸ್ಟೆನ್ಸ್, ಓಕೆ, ಅಂಡ್ ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್. ಸೊ ಇಲ್ಲಿ ಆಕ್ಚುಯಲ್ ಪಾತ್ ಟ್ರಾವರ್ಸ್ನೇ ಜಾಸ್ತಿ ಕಿಲೋಮೀಟರ್ಸ್ ಕವರ್ ಮಾಡಿರಬಹುದು ಅಲ್ವಾ? ಸೊ ವಿ ಹ್ಯಾವ್ ಅ ರಿಲೇಷನ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಅದರದ್ದು ಮ್ಯಾಗ್ನಿಟ್ಯೂಡು ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಮ್ಯಾಕ್ಸಿಮಮ್ ಏನಾಗ್ಬೋದಪ್ಪ? ಈಕ್ವಲ್ ಆಗ್ಬೋದು. ನೋಡಿ, ಇಲ್ಲಿ ಈಕ್ವಲ್ ಆಗ್ಬೋದು. ಸೊ ಡಿಸ್ಪ್ಲೇಸ್ಮೆಂಟ್ ಮ್ಯಾಗ್ನಿಟ್ಯೂಡ್ ಈಸ್ ಆಲ್ವೇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್. ಅರ್ಥ ಆಯ್ತಾ ಇದು ಕಾನ್ಸೆಪ್ಟು? ಓಕೆ, ಸೊ ಮ್ಯಾಕ್ಸಿಮಮ್ ಯಾವಾಗ ಈಕ್ವಲ್ ಆಗುತ್ತೆ? ಈಕ್ವಲ್ ಯಾವಾಗ ಆಗುತ್ತೆ ಅಂದರೆ, ಸೊ ಇಫ್ ಎ ಪರ್ಸನ್ ಟ್ರಾವೆಲ್ಸ್ ಫ್ರಮ್ ಎ ಟು ಬಿ ಅಲಾಂಗ್ ಸ್ಟ್ರೈಟ್ ಲೈನ್ ಇನ್ ಒನ್ ಡೈರೆಕ್ಷನ್, ಆಗ ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಟು ಡಿಸ್ಟೆನ್ಸು ಎರಡು ಈಕ್ವಲ್ ಆಗುತ್ತೆ. ಯಾವ ಥರ ಕ್ವಶನ್ಸ್ ಕೇಳ್ಬೋದು? ದೇರ್ ಕ್ಯಾನ್ ಬಿ ಒನ್ ಟೈಪ್ ಆಫ್ ಕ್ವಶನ್. ಎ ಪಾಯಿಂಟ್ಸ್ನ ಕೊಟ್ಟಿರ್ತಾನೆ, ಫಾರ್ ಎಕ್ಸಾಂಪಲ್ 1, 2, 3, ಆ್ಯಂಡ್ ಬಿ ಪಾಯಿಂಟ್ಸ್ ಆರ್ ಆಲ್ಸೋ ಗಿವನ್, ಫಾರ್ ಎಕ್ಸಾಂಪಲ್ 3, 4, 5. Okay, so what does these points represent? So ಇದು 1 along x-axis, 2 is along y-axis and 3 is along z-axis. So this point represent a point in space, x, y, z-axis. 3 ಪಾಯಿಂಟ್ ನ ಕೊಡ್ತಾ ಇದೆ ಇದು. ಓಕೆ, ಎ ಪಾಯಿಂಟ್ ಇದು, ಬಿ ಪಾಯಿಂಟ್ ಇದು. ಸೊ ನಾವು ಫೈಂಡ್ ಔಟ್ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕೇಳ್ಬೋದು. ಡಿಸ್ಪ್ಲೇಸ್ಮೆಂಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಡಿಸ್ಟೆನ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ಡಿಸ್ಪ್ಲೇಸ್ಮೆಂಟ್ಗೆ ಡೈರೆಕ್ಷನ್ ಇರುತ್ತೆ. ಸೊ ಯಾವುದು ಡೈರೆಕ್ಷನ್ ಡಿಸ್ಪ್ಲೇಸ್ಮೆಂಟ್ಗೆ ಅಂದರೆ, ಸಪೋಸ್ ಇಫ್ ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್ ಅಂಡ್ ಬಿ ಇಸ್ ದ ಫೈನಲ್ ಪೊಸಿಷನ್, ಹೌ ಡು ಯು ಡ್ರಾ ದ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್? ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಈಸ್ ಆಲ್ವೇಸ್ ಡ್ರಾನ್ ಫ್ರಮ್ ಇನಿಷಿಯಲ್ ಟು ಫೈನಲ್. ಈ ತರ ಡ್ರಾ ಮಾಡ್ತೀರಾ. ಓಕೆ, ಡೈರೆಕ್ಟೆಡ್ ಟುವರ್ಡ್ಸ್ ಫೈನಲ್ ಪೊಸಿಷನ್. ಓಕೆ, ಸೊ ಈ ವೆಕ್ಟರ್ನ ಹೇಗೆ ಕಂಡುಹಿಡಿಯೋದು? ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಡೆಲ್ಟಾ ಆರ್ ಅಂತ I can call. You can call by any other name also. Delta R, displacement vector. How do you find? Final points minus initial point. ನೆನ್ಪಿಟ್ಕೊಳ್ಳಿ, final points minus initial point. So ಯಾವ ತರ ತಗೊಳ್ಳೋದು? ಫಸ್ಟ್ x axis ಅಲ್ಲಿ ಯಾವ ಪಾಯಿಂಟ್ ಇದೆ, corresponding x axis initial point ಇಂದ you have to subtract. That is 3 minus 1. So 3 minus 1 ಇದು ಯಾವ axis ದು? x axis ಅಂದ್ರೆ I cap. I cap is a unit vector along x axis. Plus
ನೆಕ್ಸ್ಟ್ y ಆಕ್ಸಿಸ್ ನೋಡಿ 4 ಮೈನಸ್ 2. ಸೊ 4 ಮೈನಸ್ 2 ಯಾವ ಆಕ್ಸಿಸ್ ಅಲ್ಲಪ್ಪ ಇದು? ಜೆ ಅಂದ್ರೆ y axis. Last 5 minus 3. So 5 minus 3, it is along z axis. What's the unit vector along z axis? K cap. So this is how you find the displacement vector when 2 points are given. So again the answer 3 minus 1 2i cap plus 4 minus 2 2j cap plus 5 minus 3 2k cap. Correct? So displacement is a vector quantity and this is how you find it. ಈಗ ಅವನು ಕ್ವಶನ್ ಅಲ್ಲಿ magnitude of displacement optional ಕೊಟ್ಟಿದ್ರೆ how do you find the magnitude of a vector? ಹೇಗೆ ಮಾಡ್ತೀರಾ? It is square root of coefficient squares addition. So that is 2 square plus 2 square plus 2 square. So that is 4 plus 4 plus 4. ಅರ್ಥ ಆಗ್ತಾ ಇದೆಯಾ? ಸೊ ಎಷ್ಟಾಯ್ತು ಇದು? ಎಷ್ಟಿದೆ? 3 times of 4, right? So you can write it as 2 root 3. So ಇವಾಗ next type of questions ನೋಡೋಣ. So it's a arc of a circle ಒಂದು ಕ್ವಶನ್ ಕೊಡ್ತಾನೆ ನೀಟಲ್ಲಿ, ನೀವು ನೋಡಿರಬಹುದು. See, if you take a circle like this, suppose if the particle travel from initial to final position along the circumference of the circle like this, what is the relationship between theta, L and R? L ಅಂದ್ರೆ arc length, R ಅಂದ್ರೆ radius, theta ಅಂದ್ರೆ angle subtended at the center of circle. Initial ಇಂದ ಫೈನಲ್ ಗೆ ಮೂವ್ ಆಗಬೇಕಾದ್ರೆ what is the angle subtended at the center ಅನ್ನೋದು theta. So what is the relation between these three? You know, theta is equal to L, arc length, divided by radius. Okay, so what will be L then? So L is equal to cross multiply theta into R. So what is L? L ಅಂದ್ರೆ actual distance traveled. So ನೋಡಿ, ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಬಂದ್ರೆ L ಅನ್ನೋದೇನು? ಡಿಸ್ಟೆನ್ಸ್ ಟ್ರಾವೆಲ್ಡ್. ವಾಟ್ ವಿಲ್ ಬಿ ದ ಡಿಸ್ಪ್ಲೇಸ್ಮೆಂಟ್? ನೋಡಿ, ಡಿಸ್ಪ್ಲೇಸ್ಮೆಂಟ್ ಇದು ಇನಿಷಿಯಲ್ ಪಾಯಿಂಟ್, ಇದು ಫೈನಲ್ ಪಾಯಿಂಟ್. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ದ ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನ್ ಡ್ರಾ ಮಾಡಿ. ದಿಸ್ ಇಸ್ ಡಿಸ್ಪ್ಲೇಸ್ಮೆಂಟ್. ಸೊ ಇದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಡೆಲ್ಟಾ ಆರ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ ಎಲ್. ಸೊ ಎಲ್ ಅಂದ್ರೆ ಡಿಸ್ಟೆನ್ಸ್. ಓಕೆ, ಡೆಲ್ಟಾ ಆರ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್. ಓಕೆ, ಇದನ್ನು ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾನೆ ಇನ್ ಆರ್ಕ್ ಆಫ್ ಎ ಸರ್ಕಲ್. ಐ ವಿಲ್ ಗಿವ್ ಯು ದ ಫಾರ್ಮುಲಾ. L is theta r. So what is displacement when you know this? It is given by 2r sin theta by 2. 2r sin theta by 2. Remember, ನೋಡಿ, ಒಂದು ನೀಟ್ ಕ್ವಶನ್ಸ್ ತಗೊಂಡಿದ್ದೀನಿ based on the previous concepts that is discussed. ಏನು ಹೇಳುತ್ತೆ ಈ ಕ್ವಶನ್ ನೋಡಿ? A body moves over 1/4 of a circular arc. ಸೊ ಒಂದು ಸರ್ಕಲ್ ತಗೊಳ್ಳಿ, ಇದರಲ್ಲಿ 1/4 ಅಂದ್ರೆ ಎಷ್ಟಾಗುತ್ತೆ? ಇದನ್ನ 4 ಭಾಗ ಮಾಡಿದ್ರೆ 1/4 ಅಂದ್ರೆ ಫ್ರಮ್ ಹಿಯರ್ ಟು ಹಿಯರ್, ಹಾಫ್ ಅಂದ್ರೆ ಇಲ್ಲಿ ತನಕ, 3/4 ಅಂದ್ರೆ ಇಲ್ಲಿ ತನಕ, ಕಂಪ್ಲೀಟ್ ಅಂದ್ರೆ ವಾಪಸ್ ಇಲ್ಲಿ ತನಕ. ಸೊ 1/4 ಅಂದ್ರೆ ಫ್ರಮ್ ಹಿಯರ್ ಟು ಹಿಯರ್. ಸೊ ಲೆಟ್ ಅಸ್ ಲೇಬಲ್ A to B, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಂತ. ಓಕೆ, 1/2 ಅಂದ್ರೆ ಇಲ್ಲಿ ತನಕ, 3/4 ಅಂದ್ರೆ ಇಲ್ಲಿ ತನಕ, ಫುಲ್ ಸರ್ಕಲ್ ಅಂದ್ರೆ ವಾಪಸ್ ಇಲ್ಲಿಗೆ. So 1/4 ಅಂದ್ರೆ from here to here. Of a circular arc in a circle of radius r. So what is a radius? Radius is r. This is radius. Okay. Distance and displacement will be ಅಂತ 4 ಆಪ್ಷನ್ ಕೊಟ್ಟಿದ್ದಾನೆ. ಸೊ ನಿಮಗೆ ಆಗಲೇ ಹೇಳಿದ್ದೆ ಡಿಸ್ಟೆನ್ಸ್ L is equal to theta r. Distance L is equal to theta r. Theta is the angle in radians. So what is the angle at the center when a particle moves from here to here? ಎಷ್ಟಿದು ಆಂಗಲ್? pi by 2. 90 degree. 90 degree in radians is pi by 2. So therefore pi by 2 into radius r. So this is the distance. ಎಲ್ಲಿ ಕೊಟ್ಟಿದ್ದಾನೆ ಡಿಸ್ಟೆನ್ಸ್? ನೋಡಿ, ಇದು ಒಂದೇ ಆಪ್ಷನ್ ಇದೆ. You can pick this. But let us find the displacement also. Delta r is given by, delta r ಅಂದ್ರೆ displacement, given by 2r sin theta by 2. Okay, so 2 radius is given as r only. Okay, sin, what is theta? Theta is 90 degree. So theta by 2, pi by 2 whole by 2. So what is this? This is 2r sin pi by 4 ಆಗುತ್ತೆ. What is sin pi by 4? Pi by 4 ಅಂದ್ರೆ 45 degree. So sin pi by 4 is 1 by root 2. 1 by root 2. So ಇದು root 2 times cancel ಆಗುತ್ತೆ. So therefore the answer is root 2r. So option A.